ಆಲ್ ರೈಟ್, ಇಲ್ಲಿವರೆಗೂ ಭಾಳ ಡಿಸ್ಟರ್ಬಿಂಗ್ ಆಗಿತ್ತು ಎಲ್ಲ. ಇವಾಗ ನೋಡೋಣ ಇದು ಏನಿದು ಅಂತ. ಇದು ನಮಗೆ ನಿಜವಾಗ್ಲೂ ಹೆಲ್ಪ್ ಆಗುವಂಥ ಮ್ಯಾಟ್ರಪ್ಪ. ಸೊಳ್ಳೆ ನಂಬರ್ ವೈಸ್ ಕಿಲ್ಲಿಂಗ್ ಮಾಡ್ಬೋದು, ಸಾಯಿಸ್ಬೋದು ಅಂತ ಲೆಕ್ಕ ಆಗ್ತಾ ಇದ್ದಾರಪ್ಪ ಇವರು. ಇದು ಹೆಂಗೆ ಅಂತ ನನಗೆ ನಿಜವಾಗ್ಲೂ ತಿಳ್ಕೊಳ್ಳೋ ಕುತೂಹಲ, ವಿಪರೀತ ಕೆಟ್ಟ ಕುತೂಹಲ ಇದೆ ಇವತ್ತು. ಹಾಗಾಗಿ ಫಸ್ಟ್ ನೇರವಾಗಿ ಹೋಗ್ಬಿಡೋಣ, ಇವ್ರು ಮಾಡಿರೋ ಕೆಲಸ ನೋಡೋಣ. ಈ ಸಣ್ಣ ಯಂತ್ರವನ್ನೊಮ್ಮೆ ನೋಡಿ. ಇದು ಸೊಳ್ಳೆಗಳನ್ನ ಕೊಲ್ಲುವ ಯಂತ್ರ. ಇದುವರೆಗೆ ನಾವು ಮಸ್ಕಿಟೋ ಕಾಯಿಲ್ ಲಿಕ್ವಿಡ್ಗಳಿಂದ ಸೊಳ್ಳೆಗಳನ್ನ ಓಡಿಸುವುದನ್ನ ನೋಡಿದ್ವಿ. ಈ ಹೊಸ ಯಂತ್ರ ಸೊಳ್ಳೆಗಳನ್ನೇ ಕೊಲ್ಲುತ್ತೆ. ವಿಶೇಷ ಅಂದ್ರೆ ಇದಕ್ಕೆ ಯಾವುದೇ ಕೆಮಿಕಲ್ ಬಳಸಿಲ್ಲ. ಕರೆಂಟ್ ಇದ್ರೆ ಸಾಕು ಸೊಳ್ಳೆಗಳ ಸರ್ವನಾಶವಾಗುತ್ತೆ. 10 ವರ್ಷಗಳ ಕಾಲ ಈ ಯಂತ್ರ ಬಾಳಿಕೆ ಬರುತ್ತಂತೆ. ಈ ಸೊಳ್ಳೆ ಕೊಲ್ಲುವ ಯಂತ್ರದ ಹೆಸರು ಮೋಜಿಕ್ವಿಟ್. ಇದನ್ನ ಆವಿಷ್ಕರಿಸಿದವರು ಇಗ್ನೇಷಿಯಸ್ ಓರ್ವಿನ್ ನರೋನ್ಹಾ. ಮಂಗಳೂರಿನ ಮಣ್ಣಗಡ್ಡೆ ನಿವಾಸಿಯಾದ ಓರ್ವಿನ್ ಸತತ 12 ವರ್ಷಗಳ ಸಂಶೋಧನೆಯಿಂದ ಮೋಜಿಕ್ವಿಟ್ ಆವಿಷ್ಕರಿಸಿದ್ದಾರೆ. ಪಶುಸಂಗೋಪನಾ ಸಚಿವ ಟಿಬಿ ಜಯಚಂದ್ರ ಈ ಯಂತ್ರವನ್ನ ಪರೀಕ್ಷಿಸಿದ್ದು, ಪರೀಕ್ಷಾರ್ಥವಾಗಿ ಬೀದರ್ನ ಪಶು ವಿವಿಯ ದನದ ಕೊಟ್ಟಿಗೆಯಲ್ಲಿ ಈ ಯಂತ್ರ ಇಡಲಾಗಿತ್ತು. ಅಲ್ಲಿ ಕಳೆದ 3 ತಿಂಗಳಿಂದ ಒಂದೇ ಯಂತ್ರ ಬರೋಬ್ಬರಿ 10 ಕೋಟಿ ಸೊಳ್ಳೆಗಳನ್ನ ಕೊಂದಿದ್ದು ಗಿನ್ನಿಸ್ ದಾಖಲೆಗೂ ಸೇರಿದೆ. ದನದ ಕೊಟ್ಟಿಗೆಯಲ್ಲಿ ಸೊಳ್ಳೆಗಳನ್ನ ಕೊಂದಿದ್ದರಿಂದ ಅಲ್ಲಿ ಹಸುಗಳ ತೂಕ ಜಾಸ್ತಿಯಾಗಿದ್ದು ಹಾಲಿನ ಇಳುವರಿಯೂ ಹೆಚ್ಚಿದೆಯಂತೆ. ನಾನು ರಿಸರ್ಚ್ ಮಾಡಿದ ನಂತರ 2002ರಲ್ಲಿ ಮೊದಲನೇದಾಗಿ ಒಂದು ಮೆಷಿನ್ ಮಾಡಿದ್ದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ ನವರು ನಮ್ಮ ಪ್ರಾಡಕ್ಟ್ ಅನ್ನು ಟೆಸ್ಟ್ ಮಾಡಿ ಅವರು ರಿಟರ್ನ್ ಅಪ್ರೂವಲ್ ಕೊಟ್ಟಿದ್ದಾರೆ. ಈ ಸಾಧನ ಮೊಜಿಕ್ವಿಟ್ ಅನ್ನು ಯೂಸ್ ಮಾಡಿದ್ರೆ ನಾವು ಆದಷ್ಟು ಬೇಗ ಸೊಳ್ಳೆ ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡಬಹುದು. ಬಿಕಾಂ ಓದಿದ್ದ ಓರ್ವಿನ್ ನರೋನ್ಹಾ ಸೌದಿ ಅರೇಬಿಯಾದಲ್ಲಿ ಅಗ್ನಿ ನಿರೋಧಕ ಮತ್ತು ವಿವಿಧ ರಾಸಾಯನಿಕ ಉತ್ಪಾದನಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರು. ಭಾರತಕ್ಕೆ ವಾಪಸ್ ಬಂದು ಸೊಳ್ಳೆಗಳ ನಿರ್ಮೂಲನೆಗಾಗಿ ಸಂಶೋಧನೆಯಲ್ಲಿ ತೊಡಗಿದ್ರು. ಅದರ ಫಲವೇ ಈ ಮೋಜಿಕ್ವಿಟ್. ಈ ಯಂತ್ರದಲ್ಲಿ ಫ್ಯಾನ್ ಇರೋದ್ರಿಂದ ಸೊಳ್ಳೆಗಳು ಸಾಯುತ್ತವೆ. ಸೊಳ್ಳೆಗಳು ಯಂತ್ರದ ಬಳಿ ಬರೋಕೆ ರಕ್ತದ ರೀತಿಯ ವಸ್ತುವನ್ನ ಬಳಸಿದ್ದಾರಂತೆ. ಇದಕ್ಕೆ ಪೇಟೆಂಟ್ ಕೂಡ ಪಡೆದಿದ್ದಾರೆ. ಈ ಸೊಳ್ಳೆಗಳಿಂದ ಕಾಟದಿಂದ ಜನರು ಎಲ್ಲ ಆರೋಗ್ಯವನ್ನು ಕೆಡಿಸಿಕೊಳ್ತಾ ಇದ್ದಾರೆ ಹೀಗೆ ಅಂತ ಹೇಳ್ತಾ ಇದ್ರು. ನಾವು ಅವರಿಗೆ ಏನು ಹುಚ್ಚಿಡಿದಿದೆ ಅಂತ ಹೇಳ್ತಾ ಇದ್ದೆವು. ಅದು ಸಹ ಅವರು ಸಾಧನೆ ಮಾಡಿ ತೋರಿಸಿದ್ದಾರೆ. ಈಗ ಜನರು ಸಹ ಸಹಕಾರ ಅವರಿಗೆ ಕೊಡಲಿ ಅಂತ ನಾವು ಆಶಿಸ್ತೇವೆ. ಮೋಜಿಕ್ವಿಟ್ 2 ರೂಪದಲ್ಲಿದ್ದು, ಸಣ್ಣ ಯಂತ್ರದ ಬೆಲೆ 1500 ರೂಪಾಯಿ ಇದ್ರೆ ದೊಡ್ಡ ಯಂತ್ರದ ಬೆಲೆ 2990 ರೂಪಾಯಿ. ವಿಶೇಷ ಅಂದ್ರೆ ಆರೋಗ್ಯ ಸಚಿವ ಯುಟಿ ಖಾದರ್ ಮನೆಯಲ್ಲೂ ಈ ಯಂತ್ರ ಇದೆ. ಸಿಎಂ ಸಿದ್ದರಾಮಯ್ಯ ಕೂಡ ಪ್ರದರ್ಶನವೊಂದರಲ್ಲಿ ನೋಡಿದ್ದಾರಂತೆ. ಆದರೆ ಸರ್ಕಾರದಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಸರ್ಕಾರ ಸ್ಪಂದಿಸಿದ್ರೆ ಕಡಿಮೆ ಬೆಲೆಯಲ್ಲಿ ಈ ಯಂತ್ರ ಸಿಕ್ತಿತ್ತು. ಈಗಲಾದ್ರೂ ಈ ನಿಟ್ಟಿನಲ್ಲಿ ಸರ್ಕಾರ ಯೋಚಿಸಲಿ. ಸುಖ ಪಾಲ್ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಆಲ್ ರೈಟ್, ವಾಪಸ್ ಬರೋಣ. ಅವ್ರೊಂಥರ ಏನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ರೆ ಹಿಂಗೆ ಹಾಕಂಗೆ ಆಗ್ತಾ ಇದ್ರಪ್ಪ ಸೊಳ್ಳೆಗಳನ್ನ. ಆ ಟೈಪ್ ಇತ್ತದ, ಅದೇನು ಅಂತ ವಾಪಸ್ ಬಂದು ನೋಡೋಣ. ಅವ್ರ ಜೊತೆ ಮಾತಾಡೋಣ ಕೂಡ ಈ ವಿರಾಮ ಆದಮೇಲೆ ಮಾಡೋಣ. ಆಲ್ ರೈಟ್, ಇವತ್ತಿನ ಪಬ್ಲಿಕ್ ಇರೋ ಅವ್ರ ಜೊತೆ ಮಾತಾಡ್ಬೋಣ. ಇಗ್ನೇಷಿಯಸ್ ಓರ್ವಿನ್ ನರೋನಾ ಅವ್ರ ಜೊತೆ ಮಾತಾಡೋಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿನಿಂದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಿ ಸರ್? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನಿಮ್ಮ ಮನೇಲಿ ಸೊಳ್ಳೆ ಇದೆಯಾ ಇಲ್ವಾ? ಇವಾಗ ಇಲ್ಲ ಸರ್. ಮೊದ್ಲಿತ್ತಾ? ಮೊದಲು ಬರ್ತಿತ್ತು, ಇವಾಗ ಹೌದು. ಇವಾಗ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮೆಷಿನ್ ಯೂಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಸೊಳ್ಳೆ ಕಾಟ ಇಲ್ಲದೆ ಆರಾಮವಾಗಿ ನಿದ್ರೆ ಮಾಡಬಹುದು ರಾತ್ರಿ ಹೊತ್ತಲ್ಲಿ. ಓಹೋ, ಅಂದ್ರೆ ಈಗ ನಿಮ್ಮ ಮನೇಲಿ ಸೊಳ್ಳೆ ಎಲ್ಲ ಸತ್ತೋಯ್ತಾ, ಪಕ್ಕದ ಮನೆ ಕೊಟ್ಟೋದ್ವಾ? ಇಲ್ಲ ಸರ್, ನಮ್ಮ ಮೆಷಿನ್ ಅಲ್ಲಿ ಹಿಡಿದು ಹೆಂಗಿಡಿಯತ್ತದು ಮೆಷಿನ್ ಹಿಡಿಯೋದು? ಆಸ್ಪದ ಉಂಟು ಸರ್. ಅಲ್ಲ, ಮೆಷಿನ್ ಹಿಡಿಯತ್ತೆ ಅಂದ್ರೆ ಹೆಂಗ್ ಹಿಡಿಯತ್ತದು? ಈಗ ಸೊಳ್ಳೆಗಳು ಮನೆಯೊಳಗೆ ಬರುವುದು ಅಥವಾ ದನದ ಹಟ್ಟಿಯಲ್ಲಿ ಬರುವುದು ಯಾಕಂತ ಹೇಳಿದ್ರೆ, ನಾವು ಆಕ್ಸಿಜನ್ ಅನ್ನು ಇನ್ಹೇಲ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಮೂಗಿನಿಂದ ಹೊರಗೆ ಬಿಡ್ತೇವೆ. ಅದರ ಪರಿಮಳಕ್ಕೆ ಅವುಗಳು ಮನೆಯೊಳಗೆ ಮತ್ತೆ ಹಟ್ಟಿಗೆ ಬರ್ತವೆ. ಬಂದ ನಂತರ ನಮ್ಮ ಶರೀರದಲ್ಲಿರುವ ಬ್ಲಡ್ ನೋಟ್ಸ್ ಅನ್ನ ಟೆಂಪರೇಚರ್ ಅನ್ನು ಡಿಟೆಕ್ಟ್ ಮಾಡಿ ಅವುಗಳು ನಮ್ಮನ್ನು ಕಚ್ಚುವಂತದ್ದು. ಈಗ ನಾನು ಮಾಡಿರುವ ಸಂಶೋಧನೆಯ ಪ್ರಕಾರ ಈ ಮೆಷಿನ್ ಹೊರಗಿನಿಂದ ಯಾವುದೇ ಸೊಳ್ಳೆಗಳನ್ನು ಮನೆಯೊಳಗೆ ತರುವುದಿಲ್ಲ. ಈಗ ಮನುಷ್ಯರಿಂದಾಗಿ ಮತ್ತೆ ದನಗಳಿಂದಾಗಿ ಹಟ್ಟಿಗೆಯಲ್ಲಿ ಮತ್ತೆ ಮನೆಯಲ್ಲಿ ಬಂದ ಸೊಳ್ಳೆಗಳನ್ನು ಈ ಮೆಷಿನ್ ಅನ್ನು ಆನ್ ಮಾಡಿದ ಕೂಡಲೇ ಒಂದು 10-15 ನಿಮಿಷದ ಒಳಗೆ ಆ ಮೆಷಿನ್ ಅದನ್ನು ಆ ಮೆಷಿನ್ ಮಾಡುವಾಗ
ಒಂದು ಪಾರ್ಟ್ ಅಲ್ಲಿ ನಾವು ನಮ್ಮ ಫುಡ್ ಗ್ರೇಡ್ ಪೌಡರ್ ಎಡಿಟಿವ್ ಅನ್ನು ನಾವು ಪ್ಲಾಸ್ಟಿಕ್ ರಾ ಮೆಟೀರಿಯಲ್ ಮಿಕ್ಸ್ ಮಾಡಿಟ್ಟಿರ್ತೇವೆ. ಅದನ್ನು ಇಂಜೆಕ್ಷನ್ ಮೋಲ್ಡಿಂಗ್ ಮೆಷಿನ್ ಅಲ್ಲಿ ತಯಾರು ಮಾಡುವಾಗ ಅದು ಒನ್ ಟೈಮ್ ಚಾರ್ಜಿಂಗ್ ಮಾತ್ರ, ಅದು ಕನ್ಸ್ಯೂಮೇಬಲ್ ಅಲ್ಲ, ಖಾಲಿ ಆಗುದಿಲ್ಲ. ಹಾಗಾಗಿ ಅದಲ್ಲದೆ ಅದರಲ್ಲಿರುವ ಸರ್ಕ್ಯೂಟ್ ಈ ಬ್ಲಡ್ ನ ಟೆಂಪರೇಚರ್ ಅನ್ನು ಮಿಮಿಕ್ ಮಾಡುತ್ತೆ. ಹಾಗೆ ಮನೆಯೊಳಗೆ ಇದ್ದಂತ ಸೊಳ್ಳೆ ಈ ಮೆಷಿನ್ ನ ಹತ್ತಿರ ಬರ್ತವೆ. ಅಲ್ಲಿ ಒಂದು ಫ್ಯಾನ್ ಇದೆ, ಫ್ಯಾನ್ ಅವುಗಳನ್ನು ವ್ಯಾಕ್ಯೂಮ್ ಮಾಡಿ ರಿಮೂವೇಬಲ್ ಕಲೆಕ್ಷನ್ ಕಂಟೈನರ್ ಕೆಳಗಿನ ಭಾಗದಲ್ಲಿದೆ, ಅದರಲ್ಲಿ ಸತ್ತು ಬೀಳ್ತವೆ. ಓ, ಅಂದ್ರೆ ನೀವು ಅಟ್ರಾಕ್ಟ್ ಮಾಡ್ತೀರಿ ಸೊಳ್ಳೆನ ಫಸ್ಟ್ ಮೆಷಿನ್ ಹತ್ರಕ್ಕೆ. ಹೌದು ಸರ್. ಆಮೇಲೆ ಆ ಫ್ಯಾನ್ ಏನ್ ಮಾಡುತ್ತೆ ಅಂದ್ರೆ ಅದು ವ್ಯಾಕ್ಯೂಮ್ ತರ, ಸೊಳ್ಳೆಗಳನ್ನು ನಾವು ಹಿಡಿಲಿಕ್ಕೆ ಆಗುದಿಲ್ಲ. ನಮ್ಮ ಎಕ್ಸಾಸ್ಟ್ ಫ್ಯಾನ್ ತರ. ಹೌದು, ಅಂದ್ರೆ ಸೊಳ್ಳೆಗಳು ಅದ್ರ ಹೌದು, ಒಂದು ಬದಿಯಿಂದ ಅದು ಗಾಳಿಯನ್ನು ಪುಷ್ ಮಾಡ್ತದೆ, ಒಂದು ಬದಿಯಲ್ಲಿ ಅದು ಅವುಗಳನ್ನು ಎಳಿತದೆ. ಎಳೆದ ಕಾರಣ ಅಲ್ಲಿ ಹತ್ತಿರ ಹಾರುವಂತ ಇದು ಸೊಳ್ಳೆಗಳನ್ನು ಅದು ಒಳಗೆ ಎಳೆದು ಬಿಡುತ್ತೆ. ಓಕೆ, ಸೊ ಹಂಗಾಗಿ ಸೊಳ್ಳೆಗಳು ಬಂದು ಕಲೆಕ್ಟ್ ಆಗುತ್ತೆ. 2001 ನಲ್ಲಿ ಹೌದು ಸರ್. ಎಷ್ಟು ಏರಿಯಾ ಕೆಲಸ ಮಾಡುತ್ತಿದ್ದು? ಏರಿಯಾ ಎಷ್ಟು? ಒಂದು ಮೆಷಿನ್ ಎಷ್ಟು ಏರಿಯಾ ಮೇಲೆ ಕೆಲಸ ಮಾಡುತ್ತೆ? ಏರಿಯಾ ಹೇಗಂತ ಹೇಳಿದ್ರೆ, ಹೌದು, ಇವಾಗ ನಮ್ಮ ಮೆಷಿನಿನ ಆಪರೇಟಿಂಗ್ ಕಾಸ್ಟ್ ಇರುವುದು ಖಾಲಿ 5 ಪೈಸೆ ಮಾತ್ರ ದಿವಸಕ್ಕೆ ಕರೆಂಟ್ ಇದ್ದು. ಹಾಗಿರುವಾಗ ಇದನ್ನು ರೂಮ್ ಸೈಜ್ಗೆ ಅಂತ ಹೇಳಿ ನಾವು ಮಾಡಿದ್ದೇವೆ. ಈಗ ರೂಮ್ ಸೈಜ್ ದೊಡ್ಡದು ಇರಬಹುದು. ಈಗ ನಿಮ್ದೊಂದು ಹಾಲ್ ತರ ಒಂದು 5,000 ಅಥವಾ 10,000 ಸ್ಕ್ವೇರ್ ಫೀಟ್ ಇದ್ದು ಏರಿಯಾ ಉಂಟಂತ ಆದ್ರೆ ಒಂದೇ ಮೆಷಿನ್ ಸಾಕಾಗ್ತದೆ. ಆದ್ರೆ ಅಪಾರ್ಟ್ಮೆಂಟ್ ಗಳಲ್ಲಿ ನಡುವೆ ಗೋಡೆಗಳು ಇರ್ತವೆ. ಹಾಗಾಗಿ ಪ್ರತಿಯೊಂದು ರೂಮ್ ಅಲ್ಲಿ ಇದನ್ನೊಂದು 10 ನಿಮಿಷ ಯೂಸ್ ಮಾಡಿದ್ರೆ ಆ ಕೋಣೆಯಲ್ಲಿ ಇದ್ದದನ್ನೆಲ್ಲ ಈ ಮೆಷಿನ್ ಹತ್ತಿರ ಬರುವ ಹಾಗೆ ಮಾಡಿದ್ದು ಹಿಡಿದುಕೊಂಡು ಹಾಕ್ತದೆ. ಸರಿ, ಹಿಡಿಯೋದೆಲ್ಲ ಚೆನ್ನಾಗಿದೆ ಐಡಿಯಾ. ಈ ಲೆಕ್ಕ ಹಾಕೋದು ಹೆಂಗೆ ಸರ್? ಇದು ಕೋಟಿ ಲೆಕ್ಕಾಚಾರ, 10 ಕೋಟಿ ಅಂತ ಲೆಕ್ಕ ಹಾಕ್ಸಿದಿರಲ್ಲ, ಹೆಂಗದು? ಅದೇ ಸರ್, ಹೌದು ಸರ್. ಅದಂದ್ರೆ ನಾವು ಒಂದೊಂದನ್ನೇ ಲೆಕ್ಕ ಹಾಕಿ 10 ಕೋಟಿ ಅಂತ ಹೇಳಿಲ್ಲ. ನಾವು ಮೊದಲು 2,000 ಸೊಳ್ಳೆಗಳನ್ನು ಈ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಮಿಲಿಗ್ರಾಮ್ ತೂಕದ ಒಂದು ತೂಕ ಮಾಡುವಂತಹ ಸ್ಕೇಲ್ ಇದೆ ಅವರ ಹತ್ರ. ಅದರಲ್ಲಿ ಅದನ್ನು ನಾವು ತೂಕ ಮಾಡಿದೆವು. ಮತ್ತೆ ಆ ತೂಕ 2 ಗ್ರಾಮ್ ತನಕ 2 ಗ್ರಾಮ್ ತನಕ ಬಂತು 2,000 ಸೊಳ್ಳೆಗಳು. ಈಗ ತೆಂಗಿನ ಮರದ ಸೋಗೆ ಹಸಿ ಇರುವಾಗ ಅದರ ವೆಯ್ಟ್ ಹೆಚ್ಚಿರುತ್ತೆ. ಅದು ಒಣಗಿದ ನಂತರ ಆ ವೆಯ್ಟ್ 1/4 ಅಂಶ ಕಡಿಮೆ ಆಗ್ತದೆ. ಅದರ ಪ್ರಕಾರ ನಾವು ಇಷ್ಟ ತನಕ 3 ತಿಂಗಳಲ್ಲಿ ಹಿಡಿದ ಸೊಳ್ಳೆಗಳನ್ನು ನಾವು ವೆಯ್ಟ್ ಮಾಡಿ 10 ಕೋಟಿ ಅಂತ ಹೇಳಿದ್ದೇವೆ ಸರ್. ಸೂಪರ್, ಇದೊಂಥರ ಚೆನ್ನಾಗಿದೆ ಸರ್ ನಿಮ್ಮ ಐಡಿಯಾ. ಅಲ್ಲ, ತುಂಬಿ ಇಟ್ಕೊಂಡಿದಾರಲ್ಲ, ಯಾಕೆ ಅದೆಲ್ಲ ಇಟ್ಕೊಂಡಿದ್ದೀರಿ? ಇನ್ನುವೇ ಡಬ್ದಲ್ಲಿ ಇಟ್ಕೊಂಡಿದ್ದೀರಿ? ಅದೇ ಸರ್, ಯಾಕೆಂದ್ರೆ ನಾವು ಹೀಗೆ ಬಾಯಲ್ಲಿ ಹೇಳಿದ್ರೆ ಯಾರು ಇದನ್ನು ನಂಬುದಿಲ್ಲ. ಹಾಗಾಗಿ ನಾವು ಅದನ್ನು ತೋರಿಸಿದ ಕಾರಣ ಜನರಿಗೆ ಸಹ ಅರ್ಥ ಆಗ್ತದೆ. ಮತ್ತೆ ಈಗ 1902ರಲ್ಲಿ ಸರ್ ರೊನಾಲ್ಡ್ ರಾಸ್ ಎಂಬವರಿಗೆ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಅವರು ಕಂಡು ಹಿಡಿದದ್ದಿಷ್ಟೇ, ಸೊಳ್ಳೆಗಳಿಂದ ಮಲೇರಿಯಾ ಟ್ರಾನ್ಸ್ಮಿಟ್ ಆಗ್ತದಂತ. ಅವರು ಸೊಳ್ಳೆಗಳಿಗೆ ಏನೂ ಕಂಡು ಹಿಡಿದಿರ್ಲಿಲ್ಲ. ಅದರ ನಂತರ 103 ವರ್ಷಗಳಾಯಿತು. ಪ್ರತಿ ದೇಶದವರು $1,000,000 ಅನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಕೆಮಿಕಲ್ ಸ್ಪ್ರೇ ಮತ್ತೆ ರಿಪೆಲೆಂಟ್ ಅಂತ. ಈಗ ನಮ್ಮಂತ ಈ ಒಂದು ಮೆಷಿನ್ ಅಲ್ಲಿ ನಾವು ಇಷ್ಟು ಹಿಡಿದಿದ್ದೇವಾದ್ರೆ ಜನರು ಹಾಗೇನೆ ಈ ಸರ್ಕಾರ ಸಹ ಪ್ರೋತ್ಸಾಹ ಕೊಟ್ರೆ ಮಾಡಬಹುದು. ಇಷ್ಟು ಸಿಂಪಲ್ ಮೆಸೇಜ್ ಅರ್ಥ ಮಾಡ್ಕೊಳ್ಳದೆ ಇರೋ ಗೌರ್ಮೆಂಟ್ ಏನಂತ ಕರೀಲಿ? ಅವರೆಲ್ಲ ಪೆದ್ರ ಹಂಗಾರೆ? ಎಷ್ಟು ಸಿಂಪಲ್ ಮೆಸೇಜ್ ನೀವು ಹೇಳ್ತಾ ಇರೋದು, ಏನು ಅವ್ರಿಗೇನು ಅರ್ಥ ಆಗ್ತಿಲ್ಲ ಅಂದ್ರೆ? ಪಬ್ಲಿಕ್ ಟಿವಿಯಿಂದ ನನಗೆ ತುಂಬಾ ಇದು ಇದೆ. ಏನಂತ ಹೇಳಿದ್ರೆ, ನಿಮ್ಮ ಈ ಪ್ರಚಾರದ ಮುಖಾಂತರ ಕಣ್ಣು ಮುಚ್ಚಿದ್ದವರಾದ್ರೂ ಇನ್ನು ಕಣ್ಣು ಓಪನ್ ಮಾಡಿ ಇದರ ಬಗ್ಗೆ ಆಲೋಚನೆ ಮಾಡ್ಲಿ. ಇದನ್ನು ನಾನು 12 ವರ್ಷ ಸುಮ್ಮನೆ ವೇಸ್ಟ್ ಮಾಡಿಲ್ಲ. ನಮ್ಮ ಜನರಿಗೆ, ನಮ್ಮ ಸೊಸೈಟಿಗೆ ಏನಾದ್ರೂ ನನ್ನಿಂದ ಆಗ್ಬೇಕಂತ ನಾನು ಈ ಕೆಲಸ ಮಾಡಿದ್ದೇನೆ. ನನ್ನ ಪರ್ಸನಲ್ ಬೆನಿಫಿಟ್ಗೆ ನಾನು ಮಾಡಿಲ್ಲ ಸರ್. ಇದನ್ನ ಮಾಡಬೇಕು, ಇದನ್ನ ಮಾಡ್ಲೇಬೇಕು ಅಂತಿದ್ರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಅರ್ಧ ರೇಟ್ ಅಲ್ಲಿ ನನಗೊಂದು ಮೆಷಿನ್ ಕಳಿಸ್ಕೊಡಿ, ನಾನು ಚೆಕ್ ಮಾಡ್ಕೊತೀನಿ ಫಸ್ಟ್. ಕೊಡೋಣ ಸರ್. ನನ್ ಫೇಲ್ ಆದ್ರೆ ಅರ್ಧ ರೇಟ್ ನಾನು ವಾಪಸ್ ಕೊಡ್ಬೇಕು ನೀವು. ಕೊಡೋಣ ಸರ್, ಕೊಡೋಣ. ನಾವು ಅದರಲ್ಲಿ ಎಷ್ಟು ಓವರ್ ಕಾನ್ಫಿಡೆಂಟ್ ಇದ್ದೇವೆ. ಬೀದರ್ ನಲ್ಲಿ ವಿಶ್ವವಿದ್ಯಾಲಯದಲ್ಲಿ, ಕೃಷಿ ವಿಶ್ವವಿದ್ಯಾಲಯದ ಬೀದರ್ ನಲ್ಲಿ ದನದ ಕೊಟ್ಟೆಯಲ್ಲಿ ಹಾಕದ್ರಿ ಅಂತಂದ್ರಿ. ಅದ್ಯಾಕೆ ಬೀದರ್ಗೆ ಹೋಗಿ ಹಾಕದ್ರಿ? ಅಲ್ಲಿ ಸೊಳ್ಳೆಗಳು ದೊಡ್ಡದು ಅಂತನಾ ಜಾಸ್ತಿ ಅಂತನಾ? ಹಾಗಲ್ಲ ಸರ್, ನಾನು ನಮ್ಮ ಆನರಬಲ್ ಮಿನಿಸ್ಟರ್ ಟಿ.ಬಿ. ಜಯಚಂದ್ರ ಅವರನ್ನು ಭೇಟಿಯಾಗಿದೆ. ಅದು ವಿಷಯ ಏನಾಯ್ತು ಅಂದ್ರೆ, ಈ ಮೆಷಿನ್ ಅನ್ನು ನಾವು ಮಾಡಿದ್ದು ಜನರಿಗಾಗಿ. ಮಂಗಳೂರಲ್ಲಿ ಕ್ಲೆಮೆಂಟ್ ಲೋಬೋ ಎಂಬವರು ಮನೆಗೆ ಅಂತ ತಗೊಂಡು ಹೋದ ಮೆಷಿನ್ ಅನ್ನು ಮರು ದಿವಸ ನನಗೆ ಫೋನ್ ಮಾಡಿ ಹೇಳಿದ್ರು, ಆರ್ವಿನ್, ನಾನು ನಿನ್ನೆ ಹಟ್ಟಿಯಲ್ಲಿ ಸೊಳ್ಳೆ ನೋಡಿದೆ,
ಆ ಹಟ್ಟಿಯಲ್ಲಿ ಇಟ್ಟು ಬಿಟ್ಟೆ ಸಾವಿರಾರು ಇದು ಹಿಡಿದಿದೆ ಅಂತ ಹೇಳಿದ್ರು. ಅಷ್ಟರ ತನಕ ನಮ್ಗೆ ಇದು ದನಗಳಿಗೆ ಇದರಿಂದ ಒಂದು ಸೊಳ್ಳೆ ಕಾಟದಿಂದ ಮುಕ್ತಿ ಕೊಡಬಹುದು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅದರ ನಂತರ ನಾನು ಮಿನಿಸ್ಟರ್ ಅವರನ್ನು ಭೇಟಿ ಆದಾಗ ಅವರು KMF ಗೆ ಒಂದು ಲೆಟರ್ ಕೊಟ್ಟರು. ಆದ್ರೆ KMF ಇಂದ ಏನೂ ಅಲ್ಲಿಂದ ಮುಂದೆ ಹೋಗಿರ್ಲಿಲ್ಲ. ಮತ್ತೆ ನಾನು ಮಂಗಳೂರಲ್ಲಿ ಗೋ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಾಜಣ್ಣ ಅವರನ್ನು ಭೇಟಿಯಾಗಿ ಅವರಿಗೆ 15 ಮೆಷಿನ್ ಕೊಟ್ಟು ಅವರ ಡಾಕ್ಟರ್ಗಳ ಮುಖಾಂತರ 3 ತಿಂಗಳು ಟೆಸ್ಟ್ ಮಾಡಿ ಅವರು ನನಗೆ 1 ಪೇಜಿನ ರಿಪೋರ್ಟ್ ಕೊಟ್ಟರು, ಇದರಲ್ಲಿ ಹಾಲಿನ ಇಳುವರಿ ಹೆಚ್ಚು ಬಂದಿದೆ ಅಂತ. ಅದನ್ನು ತಗೊಂಡು ನಾನು ಪುನಃ ಮಿನಿಸ್ಟರ್ TB ಜಯಚಂದ್ರ ಅವರ ಹತ್ರ ಹೋದೆ. ಆಗ ಅವರು ಹೇಳಿದ್ರು ಈ 1 ಪೇಜಿನ ರಿಪೋರ್ಟಿಗೆ, ಈ ಇವ್ಯಾಲ್ಯೂಯೇಷನ್ ರಿಪೋರ್ಟಿಗೆ ವ್ಯಾಲ್ಯೂ ಇಲ್ಲ, ನಾನು ಬೀದರ್ ಯೂನಿವರ್ಸಿಟಿಗೆ ನಾನು ರೆಕಮೆಂಡೇಶನ್ ಲೆಟರ್ ಕೊಡ್ತೇನೆ, ಅವರ ಹತ್ರ ಟೆಸ್ಟ್ ಮಾಡಿಸೋಣ ಅಂತ. ಅಲ್ಲಿ ನಾವು 25 ಮೆಷಿನ್ ಕೊಟ್ಟು ಅವರು 6 ತಿಂಗಳು ಟೆಸ್ಟ್ ಮಾಡಿ 15 ಪೇಜ್ ಇದ್ದು ಅವರು ಡೀಟೇಲ್ಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಇಷ್ಟೆಲ್ಲ ಮಾಡಿದ ಮೇಲೂ ನಮ್ಮವ್ರು ಈ ಮೆಷಿನ್ ಅನ್ನು ಯೂಸ್ ಮಾಡ್ತಿಲ್ಲ ಅಂತಂದ್ರೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ನೋಡೋಣ, ನೀವು ಹೇಳಿದ್ ಸರಿ. ಎಷ್ಟೋ ಸರಿ ನಮ್ ಹಿತ್ಲಲ್ಲಿರೋ ಗಿಡ ಮದ್ದಾಗಿ ಕಾಣಲ್ಲ. ಇದನ್ನ ಯಾವ್ದಾದ್ರು ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿನೋ ಅಮೆರಿಕಾನೋ ಬ್ರಿಟನ್ನೋ ಲಂಡನ್ನೋ ಅನ್ಕೊಂಡು ಬಂದ್ಬಿಟ್ಟಿದ್ದು ನಮ್ಮವರೆಲ್ಲ ಓಡೋಗಿ ಕ್ಯೂ ನಿಂತ್ಕೊಂಡು ವಿಧಾನಸೌಧದಲ್ಲಿ ಕಾರ್ ಬಾಗಲ್ ತೆಗೆದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನಡಮುಡಿ ಹಾಸಿ ಹಾರ ಹಾಕಿ ಜೈ ಅಂತ ಇವರು ಒಂದು ಕೂಗಿ ಇವರೇ MLAಗಳು ಅರ್ಜಿ ಹಿಡ್ಕೊಂಡು ಹೊರಟ್ಬಿಡೋರು. ನಮಗೂ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೊಟ್ಬಿಡಿ ಸರ್ ಅಂತ ಹೋಗ್ಬಿಡೋರು ಇವ್ರು ಅಂತ ಜನ. ಏನೇನೋ ಜಯಚಂದ್ರ ನೋಡೋಣ, ಜಯಚಂದ್ರ ಕನ್ವಿನ್ಸ್ ಆಗಿದ್ದಾರೆ ಅಂದ್ರೆ ಕೇಳೇ ಬಿಡ್ತೀನಿ, ನಾನು ಬಿಡೋದೇ ಇಲ್ಲ. ಯಾಕೆ ಪ್ರಾಬ್ಲಮ್ ಆಗಿದೆ ನಿಮಗೆ ಅಂತ ನಾನು ಕೇಳ್ತೀನಿ. ಬಟ್ ಏನೇನೋ ಒಂದು ಮೆಷಿನ್ ಅಂತೂ ಕಳಿಸ್ಕೊಡಿ ನಮ್ಗೆ, ಯಾಕೋ ಎಮರ್ಜೆನ್ಸಿ ಇರಲಿ, ದುಡ್ಡು ಕೊಡ್ತೀನಿ. ಸುಮ್ಮನೆ ತಮಾಷೆಗೆ ಹೇಳಿದೆ, ನಾನು ಒಂದು ಮೆಷಿನ್ ಟೆಸ್ಟ್ ಮಾಡೇ ಬಿಡ್ತೀನಿ. ಕಳಿಸ್ಕೊಡ್ತೀರಾ? ಕೊಡ್ತೇವೆ ಸರ್. ಆಮೇಲೆ ಬರೀ ಇದು ಸೊಳ್ಳೆನ್ ಮಾತ್ರ ಹಿಸ್ಕಾಕತ್ತಾ ಅಥವಾ ನಮ್ಮ ರಕ್ತ ಹೀರ್ತಿದಾರಲ್ಲ ಬೇರೆ ಬೇರೆ ಮನುಷ್ಯರು, ಅವ್ರನ್ನೂ ಎಲ್ಲ ಹೊಸ್ಕಾಕಕ್ಕಾಗತ್ತ ಅಂತ ಕೇಳಬೇಕು. ಒಂದು ಬೇರೆ ದೊಡ್ಡ ಮೆಷಿನ್ ಮಾಡಿ, ಒಂದು ನಮ್ಮ ರಕ್ತ ಹೀರ್ತಾರೆ ಕೆಲವ್ರು ನಮ್ಮ ಹೆಸರಲ್ಲಿ. ಇದು ಹಾಕಿದ ತಕ್ಷಣ ಅವರೆಲ್ಲ ಅಟ್ರಾಕ್ಟ್ ಹೋಗುವಾಗ ಹಂಗೆ ಹಂಗೆ ಒಳಗೊಳಗೋಗಿ ಸೇರ್ಕೊಂಡ್ಬಿಡ್ಬೇಕು ಸ್ಕ್ವೀಸ್ ಆಗಿ. ಅಂಥದ್ದೊಂದು ದೊಡ್ಡ ಮೆಷಿನ್ ಕಂಡು ಹಿಡಿಬೇಕು ನೀವು ಅರ್ಜೆಂಟಾಗಿ. ನನಗೆ ಮಲೇರಿಯಾ ಅಂತ ಸಹಿಸ್ಕೊಳ್ಳೋ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ. ಆದ್ರೆ ಕ್ಯಾನ್ಸರ್ ಮಲೇರಿಯಾ ತರ ಹಬ್ಬಿದೆಯಲ್ಲ ನಮ್ಮನ್ನು ಹಿಂಡೋ ಈ ಜನ, ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ ಅಷ್ಟೇ. ಬಟ್ ಎನಿಯೋ ಆರ್ಬಿನ್, ಇಟ್ ಅಪಿಯರ್ಸ್ ಟು ಬಿ ವಂಡರ್ಫುಲ್ ನ್ಯೂಸ್ ನನಗೆ. ದೊಡ್ಡ ಮೆಷಿನ್ ಮಾಡ್ತೀರಾ? ಒಂದು ವಿಷಯ ಹೇಳ್ತೇನೆ ಸರ್ ಪ್ಲೀಸ್. ಹೌದು ಸರ್, ಇವಾಗ ಈ 2 ಮೆಷಿನ್ ಬಿಟ್ಟು ನಮ್ಮ ಟೆಕ್ನಾಲಜಿ ಇಂತ ಒಂದು ಪ್ರಾಡಕ್ಟ್ ಅನ್ನು ಮಾಡಿದೆ. ಆ ಮೆಷಿನ್ ನಾವು ಇನ್ನೂ ಮಾರ್ಕೆಟ್ಗೆ ರಿಲೀಸ್ ಮಾಡಲಿಲ್ಲ. ಅದರಿಂದಾಗಿ ಈಗ ನಮ್ಮ ಆಪರೇಟಿಂಗ್ ಕಾಸ್ಟ್ ಖಾಲಿ 5 ಪೈಸೆ ದಿವಸಕ್ಕೆ. 5 ಪೈಸೆಯಲ್ಲಿ ಒಂದು ಹಿಡಿಯಷ್ಟು ಕಡಲೆ ಕೂಡ ಸಿಗುವುದಿಲ್ಲ ತಗೊಳ್ಳಿಕ್ಕೆ. ಈಗ ನಮ್ಮ ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ಮಾಡಿದ ಮೆಷಿನ್ ಅಲ್ಲಿ ದಿವಸಕ್ಕೆ 1 ರೂಪಾಯಿ ಅಥವಾ 10 ರೂಪಾಯಿ ಖರ್ಚು ಬರುತ್ತೆ. ಅದು ಲಕ್ಷಾಂತರ ಅಥವಾ ಸಾವಿರಾರು ಸೊಳ್ಳೆಗಳನ್ನು ಕೆಲವು ಏಕರ್ ಸ್ಥಳದಿಂದ ಹಿಡಿಯುವಂತ ಶಕ್ತಿ ಅದರಲ್ಲಿ ಉಂಟು. ನಮಗೆ ಈಗ ಈ ಎಲ್ಲಾ ಮೆಷಿನ್ ನೀವು ಕಳಿಸ್ಕೊಡಿ, ನಾ ಟೆಸ್ಟ್ ಮಾಡ್ತೀನಿ. ಆಮೇಲೆ ಫುಲ್ ಡೀಟೇಲ್ಡ್ ಪ್ರೋಗ್ರಾಮ್ ಮಾಡೋಣ ಇದನ್ನ. ಇನ್ನೊಂದ್ ದಿನ ಡೌಟೇ ಬೇಡ, ಸೊಳ್ಳೆ ಹಿಡಿಯೋ ಕೆಲಸದಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ. ಬೇರೆಯವ್ರಾದ್ರೆ ಏನ್ ಹೇಳ್ತಾರೆ, ನೀನ್ ಸಂಬಳ ಕೊಟ್ಟು ತಗೊಂಡ್ರೆ ಸೊಳ್ಳೆ ಹಿಡಿಯಕ್ಕೆ ಆಗ್ತಾರೆ. ಬಟ್ ನಾನು ಆಕ್ಚುಲಿ ನಿಮ್ಮನ್ನ ಸೊಳ್ಳೆ ಹಿಡಿಯೋ ವಿಚಾರದಲ್ಲಿ ಸಪೋರ್ಟ್ ಮಾಡ್ತೀನಿ. ಈಗ ಲೆಟ್ ಅಸ್ ಡೂ, ಬಟ್ ಮೀನ್ ವೈಲ್ ವಂಡರ್ಫುಲ್, ಲೆಟ್ ಅಸ್ ಟೆಸ್ಟ್ ಇಟ್ ಔಟ್. ಯಾಕಂದ್ರೆ ನಾವು ಜನಕ್ಕೆ ಕೇಳಕ್ ಮೊದಲು ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಆಲ್ ರೈಟ್, ಶ್ರೀ ಇಗ್ನೇಷಿಯಸ್ ಓರ್ವಿನ್ ನೊರೋನಾ ಮಂಗಳೂರಿನಿಂದ ನಮ್ಮ ಜೊತೆ ಇಷ್ಟೊತ್ತು ಇದ್ರು. ಯು ಆರ್ ಸಿಂಪ್ಲಿ ಬ್ಯೂಟಿಫುಲ್, ಎಂಜಾಯಿಂಗ್. ನನಗೂ ಖುಷಿಯಾಗಿದೆ. ಲೆಟ್ ಅಸ್ ಸಿ ಮುಂದೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು, ಸೋ ನೈಸ್. ಆಲ್ ರೈಟ್, ನರೋನಾ ಅವರ ಫೋನ್ ನಂಬರ್ನ ನಮ್ಮ ಕೊಲೀಗ್ಸು ನಮ್ಮ ಕೆಳಗಡೆ ಹೋಗ್ತಾ ಇರುವಂತಹ ಟಿಕ್ಕರ್ನಲ್ಲಿ ಕೊಡ್ತಾರೆ, ಅಥವಾ ಈಗಲೂ ಸದ್ಯದಲ್ಲಿ ನಮ್ಮ ನ್ಯೂಸ್ ಮುಗಿಯೋದ್ರೊಳಗಡೆ ಕೊಡ್ತಾರೆ ಅನ್ಸುತ್ತೆ ಅವ್ರ ಫೋನ್ ನಂಬರ್ನ. ಲೆಟ್ಸ್ ಗಿವ್ ಹಿಸ್ ಫೋನ್ ನಂಬರ್. ಜನ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಟೆಸ್ಟ್ ಮಾಡೋರು ಮಾಡಿ ಬೇಕಿದ್ರೆ.